ಹಿಂದೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ದೈತ್ಯರ ಕಡೆ ಯಾರ್ಯಾರು ಸತ್ತು ಹೋಗ್ತಾ ಇದ್ರು ಅವರನ್ನೆಲ್ಲ ದೈತ್ಯರ ಗುರುಗಳಾದಂತಹ ಶುಕ್ರಾಚಾರ್ಯರೇನಿದ್ದಾರೆ ಬದುಕಿಸ್ತಾ ಇದ್ರಂತೆ ಮತ್ತೆ ಮತ್ತೆ. ಯಾಕಂದರೆ ಅವ್ರ ಬಳಿ ಒಂದು ವಿದ್ಯೆ ಇತ್ತು, ಮೃತ ಸಂಜೀವಿನಿ ವಿದ್ಯೆ. ಆ ಮೃತ ಸಂಜೀವಿನಿ ವಿದ್ಯೆಯಿಂದ ಅವ್ರು ಯಾವತ್ತೂ ಬದುಕಿಸ್ತಾ ಇದ್ರಂತೆ. ಆದರೆ ದೇವತೆಗಳ ಕಡೆಗೆ ಯಾರು ಹೋಗ್ತಾರೆ ಅವರನ್ನು ಬದುಕಿಸ್ಲಿಕ್ಕೆ ಈ ವಿದ್ಯೆ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲ. ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲ. ಇದು ದೇವತೆಗಳಿಗೆ ಕಂಡು ಭಾರಿ ಬೇಜಾರಾಯ್ತಂತೆ. ನಮಗಿಂತ ಹೆಚ್ಚಿನದು ದೈತ್ಯರ ಬಳಿ ಇದೆಯಲ್ವಾ ಅಂತ. ಅದಕ್ಕೆ ಏನು ಮಾಡೋಣ. ಅದಕ್ಕೆ ಇಂದ್ರ ಆ ಬೃಹಸ್ಪತ್ಯಾಚಾರ್ಯರ ದೊಡ್ಡ ಮಗ ಕಚ ಅಂತ, ಆ ಕಚನನ್ನು ಕರೆದು ಹೇಳ್ತಾನೆ, ನೋಡು ನೀನಿವಾಗ ನಮಗೆ ಸಹಾಯ ಮಾಡಬೇಕು. ನೀನು ಶುಕ್ರಾಚಾರ್ಯರ ಬಳಿ ಹೋಗಿ ಶುಕ್ರಾಚಾರ್ಯರ ಶಿಷ್ಯತ್ವವನ್ನು ವಹಿಸಿ ಅವರಿಂದಾಗಿ ಅಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತು ಬರಬೇಕು. ಆದರೆ ಒಂದೇ ಹೇಳ್ತಾನೆ ಇಂದ್ರ ಸ್ಪಷ್ಟ ಹೇಳ್ತಾನೆ ಕಚನಿಗೆ, ನೀನು ಬೃಹಸ್ಪತ್ಯಾಚಾರ್ಯರ ಬಳಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅವ್ರ ಮಗಳನ್ನು ಒಲಿಸ್ಕೊಳ್ಬೇಕು, ದೇವಯಾನಿಯನ್ನು. ಯಾಕಂದರೆ ದೇವಯಾನಿಯನ್ನು ಒಲಿಸಿಕೊಂಡೆ ಅಂತ ಹೇಳಿದ್ರೆ ಶುಕ್ರಾಚಾರ್ಯರ ಬಳಿ ನೀನು ಚೆನ್ನಾಗಿರ್ಬೋದು, ಅಷ್ಟು ಪ್ರೀತಿ ಅವರಿಗೆ ಅಂತ ಹೇಳ್ತಾನೆ. ಆಯಿತು ಅಂತ ಕಚ ಒಪ್ಪಿದ. ಕಚ ಒಪ್ಪಿ ತಾನು ಶುಕ್ರಾಚಾರ್ಯರ ಬಳಿ ಬಂದು ಶುಕ್ರಾಚಾರ್ಯರಿಗೆ ನಮಸ್ಕಾರ ಮಾಡಿ, ನಾನು ಬೃಹಸ್ಪತ್ಯಾಚಾರ್ಯರ ಮಗ, ಸ್ಪಷ್ಟವಾಗಿ ಹೇಳಿದ, ಮೋಸ ಕಪಟ ಏನಿಲ್ಲ. ನಾನು ನಿಮ್ಮ ಬಳಿ ವಿದ್ಯೆ ಕಲೀಲಿಕ್ಕೆ ಬಂದಿದ್ದೇನೆ, ನಿಮ್ಮಲ್ಲಿ ನಾವು ಬ್ರಹ್ಮಚರ್ಯದಿಂದ ಇರ್ತೇನೆ. ಎಷ್ಟು ಅಂದರೆ 1000 ವರ್ಷಗಳ ಕಾಲ ನನಗೆ ಆಜ್ಞೆ ಮಾಡಬೇಕು ಅಂತೇಳಿ. ಆಯಿತು ಅಂತ ಶುಕ್ರಾಚಾರ್ಯರು ಒಪ್ಪಿದ್ರು. ಯಾಕಂದರೆ ಯಾರು ವಿದ್ಯೆ ಕೇಳ್ಕೊಂಡು ಬರ್ತಾರೆ ಅವ್ರಿಗೆ ಇಲ್ಲ ಅಂತ ಹೇಳೋಲ್ಲ. ಶತ್ರುವಿನ ಮಗನಾದರೂ ಸರಿಯೇ, ವಿದ್ಯೆ ಕೇಳ್ಕೊಂಡು ಬಂದರೆ ಹೇಳೋದೆ. ಆಯಿತು ಅಂತ ಒಪ್ಪಿದರು. ಆದರೆ ಅವರು ಒಳಗಿನಿಂದ, ಯಾಕಂದರೆ ಶುಕ್ರಾಚಾರ್ಯರು ಸರ್ವಜ್ಞರು, ಇವನು ಬಂದದ್ದು ಯಾಕೆ ಅಂತ ಗೊತ್ತುಂಟು. ಮೃತ ಸಂಜೀವಿನಿ ವಿದ್ಯೆ ಕಲೀಲಿಕ್ಕೆ, ಅದನ್ನು ಯಾವುದೇ ಕಾರಣಕ್ಕೂ ನಾನು ಹೇಳಬಾರ್ದು ಅಂತ ಇವರು ತೀರ್ಮಾನ ಮಾಡಿದ್ದಾರೆ. ಆದರೆ ಕಚ ನೋಡೋಣ ಸಂದರ್ಭ ಬರ್ತದೆ ಅಂತ ಕಾಯ್ತಾ ಇದ್ದಾನೆ. ಅವನೇನು ಮಾಡಿದ ಅಂತೇಳಿದರೆ ಶುಕ್ರಾಚಾರ್ಯರ ಸೇವೆಯನ್ನು ಅಷ್ಟು ಚೆನ್ನಾಗಿ ಮಾಡಿದಂತೆ ಕಚ. ಅಷ್ಟು ಮಾತ್ರ ಅಲ್ಲ, ಶುಕ್ರಾಚಾರ್ಯರ ಮಗಳಾದ ದೇವಯಾನಿ ಏನಿದ್ದಾಳೆ, ಆ ದೇವಯಾನಿಯ ಸೇವೆಯನ್ನು ಅಷ್ಟು ಚೆನ್ನಾಗಿ ಅವಳು ಯಾವ ರೀತಿ ಹೇಳ್ತಾಳೆ ಆ ರೀತಿ. ಅವಳು ಒಳ್ಳೆ ಸುಂದರವಾದ ಪದ್ಯ ಹೇಳ್ತಾನಂತೆ, ಅವಳು ಮುಂದೆ ನರ್ತನವನ್ನು ಮಾಡ್ತಾನಂತೆ, ಅವಳು ಏನು ಕೇಳ್ತಾಳೆ ತಂದು ಕೊಡ್ತಾಳಂತೆ, ಒಳ್ಳೆ ಮಾತಾಡ್ತಾನಂತೆ. ಮಹಾಭಾರತ ಒಂದು ಮಾತು ಹೇಳ್ತದೆ, ಈ 4 ಇದ್ದ ಮೇಲೆ ಹೆಣ್ಮಕ್ಳು ಬಯಸದೇ ಇರ್ತಾರ ಅಂತ. ಏನಂದರೆ, ಒಂದು ಹುಡುಗ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ ಅಂತಾದರೆ ಹುಡುಗ. ಎರಡನೇದೇನು ಅಂತ ಹೇಳಿದ್ರೆ ಚೆನ್ನಾಗಿ ಮಾತಾಡ್ತಾನೆ ಅಂತಾದರೆ. ಮೂರನೇದೇನು ಅಂತ ಹೇಳಿದ್ರೆ ಆ ಹುಡುಗಿ ಹೇಳದಾಗೆ ಮಾಡ್ತಾನೆ, ಏನು ಹೇಳ್ತಾಳೆ ಆ ಕೆಲಸ ಮಾಡಿಕೊಡ್ತಾಳೆ. 4ನೇದೇನು ಅಂದರೆ ಒಳ್ಳೆ ಹಾಡು ಹಾಡ್ತಾನೆ. ಈ 4 ಇದ್ದರೆ ಸಾಕಂತೆ, ಹುಡುಗಿಯರು ಮೆಚ್ಚಿಬಿಡ್ತಾರೆ. ಆ ರೀತಿ ಇವಾಗ ಕಚನ ಬಗ್ಗೆ ದೇವಯಾನಿಗೆ ಪ್ರೀತಿ ಹುಟ್ಟಲಿಕ್ಕೆ ಶುರುವಾಗಿದೆ, ಬಹಳ ಇಷ್ಟ ಆಗಲಿಕ್ಕೆ ಶುರುವಾಗಿದೆ ದೇವಯಾನಿಗೆ. ಕಚ ಮಾತ್ರ ಅಂಥ ದೃಷ್ಟಿಯಿಂದ ಏನಿಲ್ಲ, ಅವನ ಒಂದು ಉದ್ದೇಶದಲ್ಲೇ ಬಂದಿದ್ದಾನು. ಅವಳು ಕೂಡ, ದೇವಯಾನಿಯು ಕೂಡ ಈ ಕಚನನ್ನು ಕಳಿಸ್ಕೊಡ್ತಾಯಿದ್ರು ಬೃಹಸ್ಪತ್ಯಾಚಾರ್ಯರು ದನವನ್ನೇ ಮೇಯಿಸ್ಲಿಕ್ಕೆ. ಹೋಗು ದನ ಮೇಯಿಸ್ಕೊಂಬ ಅಂತ. ದನ ಮೇಯಿಸ್ಲಿಕ್ಕೆ ಹೋದಾಗ ದೇವಯಾನಿಯು ತಾನು ಹೋಗ್ತಾ ಇದ್ಲಂತೆ. ಹೋಗಿ ಅವನನ್ನು ಖುಷಿಪಡಿಸ್ತಾ ಇದ್ಲಂತೆ. ತಾನು ಹಾಡಾಡೋದು, ನರ್ತನ ಮಾಡೋದು, ಈ ರೀತಿ ಖುಷಿಪಡಿಸ್ತಾ ಇದ್ಲಂತೆ. ಇದನ್ನೆಲ್ಲ ದೈತ್ಯರು ಗಮನಿಸ್ತಾ ಇದ್ದಾರೆ, ದೈತ್ಯರು ದಾನವರು ಗಮನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಕಚ ದೇವತೆಗಳ ಕಡೆಯಿಂದ ಬಂದಿದ್ದಾನೆ, ಏನೋ ಶುಕ್ರಾಚಾರ್ಯರಿಂದ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಗೊತ್ತುಂಟು. ಅದಕ್ಕೆ ಏನು ಮಾಡಿದರು ಅಂತ ಹೇಳಿದರೆ, ಒಮ್ಮೆ ಈ ಕಚ ಹಸುಗಳನ್ನು ಮೇಯಿಸ್ಕೊಂಡು ಬಂದಾಗ ಅವನನ್ನು ಸಾಯಿಸಿಬಿಟ್ರಂತೆ. ಸಾಯಿಸಿ ಅವನನ್ನು ಕೊಚ್ಚಿಗೆ ಹಾಕಿ ಅವನನ್ನು ಅಲ್ಲೇ ತೋಳಗಳಿದ್ದನು ಕಾಡಲ್ಲಿ, ಆ ತೋಳಗಳ ಬಾಯಿಗೆ ಹಾಕಿಬಿಟ್ಟಿದ್ದಾರಂತೆ. ಆ ತೋಳಗಳು ಕಚನನ್ನು ತಿಂದು ಹಾಕಿಬಿಟ್ಟಿದ್ದಾವಂತೆ. ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ಹಸುಗಳೆಲ್ಲ ತಾವು ಹಟ್ಟಿಗೆ ಬಂದವು. ಹಟ್ಟಿಗೆ ಬಂದಮೇಲೆ ದೇವಯಾನಿ ನೋಡ್ತಾಳೆ, ಇನ್ನೂ ಕಚ ಬಂದಿಲ್ಲ. ಈ ಕಡೆ ಶುಕ್ರಾಚಾರ್ಯರು ತಾವು ಸಾಯಂಕಾಲ ಸಂಧ್ಯಾವಂದನೆ ಮಾಡಿ ಆಯಿತು, ಅಗ್ನಿಹೋತ್ರ ಹೋಮವೂ ಮಾಡಿ ಆಯಿತು, ಕಚ ಬರಲಿಲ್ಲ. ಅವಳು ಹೇಳ್ತಾಳೆ, ಅಪ್ಪ ಇನ್ನೂ ಕಚ ಬರಲಿಲ್ಲ, ಏನು ಕಥೆಯೋ ಗೊತ್ತಿಲ್ಲ, ಏನಾಯಿತೋ ಗೊತ್ತಿಲ್ಲ, ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ. ಶುಕ್ರಾಚಾರ್ಯರು ತಾವು ಕಚನನ್ನು ಕರೆದರಂತೆ. ಕಚನನ್ನು ಕರೆದಾಗ ಬರ್ತಾ ಇಲ್ಲ ಅವನು. ಜ್ಞಾನ ದೃಷ್ಟಿಯಿಂದ ನೋಡಿದರು, ಓ ಇದು ದೈತ್ಯರು ಮಾಡಿರುವ ಕೆಲಸ ಅಂತ ಹೇಳಿ ತಾವು ಮೃತ ಸಂಜೀವಿನಿ ವಿದ್ಯೆಯನ್ನು ಬಳಸಿ ಅವನನ್ನು ಕರೆದರು. ಯಾವಾಗ ಮೃತ ಸಂಜೀವಿನಿ ವಿದ್ಯೆಯ ಮೂಲಕ ತಾವು ಕರೆದು ಕೂಡಲೇ ಕಚ ಏನು ಅವನು ಪೀಸ್ ಆಗಿ ಎಲ್ಲ ಈ ತೋಳಗಳ ಹೊಟ್ಟೆಯನ್ನು ಸೇರಿಕೊಂಡಿದ್ದ, ಆ ತೋಳಗಳ ಹೊಟ್ಟೆ ಒಡೆದು
ಆ ಎಲ್ಲ ಮಾಂಸದ ತುಂಡು ಒಟ್ಟಾಗಿ ಮತ್ತೆ ಜೀವಗಳೇ ಸೇರಿ ಕಚ ಮತ್ತೆ ವಾಪಸ್ ಬಂದಿದ್ದಾನೆ. ಅಂದರೆ ಸಂಜೀವಿನಿ ವಿದ್ಯೆಗೆ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ಕೇಳ್ತಾಳೆ ಇವಳು, ದೇವಯಾನಿ ಯಾಕೆ ಇಷ್ಟು ತಡ ಆಯಿತು, ಏನು ಕತೆ ಅಂತ. ಅದಕ್ಕೆ ನಡೆದ ಕಥೆಯನ್ನೆಲ್ಲ ಹೇಳ್ತಾನೆ. ನಾನು ಈ ರೀತಿ ದನ ಮೇಯಿಸಬೇಕಾದ್ರೆ ದೈತ್ಯರು ಬಂದರು, ನನ್ನ ಹತ್ರ ಕೇಳಿದ್ರು ಯಾರು ನೀನು, ಏನು ಕತೆ ಅಂತ. ಬೃಹಸ್ಪತ್ಯಾಚಾರ್ಯರ ಮಗ ಅಂತ ನಾನೆಲ್ಲ ಹೇಳಿದರೆ ಅವರು ನನ್ನನ್ನು ಕೊಂದು ಕೊಚ್ಚಿ ಈ ರೀತಿ ತೋಳಗಳಿಗೆ ಹಾಕ್ಬಿಟ್ರು ಅಂತ. ಅದನ್ನು ಕೇಳಿ ಅವಳಿಗೆ ತುಂಬ ಬೇಸರ ಆಯ್ತಂತೆ. ಶುಕ್ರಾಚಾರ್ಯರ ಅನುಗ್ರಹದಿಂದಾಗಿ, ಗುರುಗಳ ಅನುಗ್ರಹದಿಂದಾಗಿ ನಾನು ಮತ್ತೆ ಬದುಕಿ ಬಂದೆ ಅಂತ ಹೇಳ್ತಾನೆ. ಮುಂದೆ ಇನ್ನೊಂದು ಘಟನೆ, ಈ ದೇವಯಾನಿ ಹೂ ತರಲಿಕ್ಕೋಸ್ಕರ ಹೇಳಿದಾರಂತೆ ಕಚನಿಗೆ, ಹೂ ನೀನು ಹೋಗಿ ಹೂ ತೊಗೊಂಬ ಅಂತ. ಆಯಿತು ಒಂದು ಹೂ ತರಲಿಕ್ಕೆ ಹೋಗಿದ್ದಾನೆ. ಆಗ ಮತ್ತೆ ದೈತ್ಯರು ನೋಡಿದರು ಈ ಕಚನನ್ನು, ಮತ್ತೆ ಅವನನ್ನು ಕೊಚ್ಚಿ ಹಾಕಿ, ಇವಾಗ ಬರೀ ಪೀಸ್ ಮಾಡಲಿಲ್ಲ, ಮತ್ತೇನೆಂದರೆ ಕಲ್ಲಿನಿಂದ ಗುದ್ದಿ ಪುಡಿ ಮಾಡಿಬಿಟ್ಟಿದ್ದಾರಂತೆ. ಎಲ್ಲ ಪುಡಿ ಮಾಡಿ ಅವನನ್ನು ಸಮುದ್ರದಲ್ಲೇ ಹಾಕಿಬಿಟ್ಟಿದ್ದಾರಂತೆ. ಇನ್ನು ಈ ಕಡೆ ಬರಲಿಕ್ಕೆ ಇಲ್ಲ ಅಂತ. ಮಾಮೂಲಿ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಬರಲಿಲ್ಲ, ಕಚ ಬರಲಿಲ್ಲ. ದೇವಯಾನಿ ಮತ್ತೆ ತಾನು ದುಃಖಿತಳಾಗಿ ಬೇಜಾರು ಮಾಡ್ಕೊಂಡು ನಾನೇನೂ ತಿನ್ನೋಲ್ಲ, ಕಚ ಬರದೆ ಅಂತ ಕೂತಲು. ಬೃಹಸ್ಪತಿಯ ಈ ಶುಕ್ರಾಚಾರ್ಯರಿಗೆ ಮತ್ತು ಹಿಂದಿನಂತೆಯೇ ಮೃತ ಸಂಜೀವಿನಿ ವಿದ್ಯೆಯನ್ನು ಬಳಸಿ ತಾವು ಕೂಗಿದರು ಕಚನನ್ನು. ಕಚ ಸಮುದ್ರದಲ್ಲಿ ಪೀಸ್ ಆಗಿ ಹೋದವ, ಎಲ್ಲ ಪುಡಿ ಆದವ, ಮತ್ತೆ ಸೇರಿ ವಾಪಸ್ ಬಂದ. ಇದು ಎರಡನೇ ಘಟನೆ. ಮುಂದೆ ಇನ್ನೊಂದು ಘಟನೆ ನಡೀತಂತೆ. ಎಷ್ಟು ಅಂದರೆ ಈ ಕಚ ಬಂದ 500 ವರ್ಷ ಆಗಿದೆಯಂತೆ ಶುಕ್ರಾಚಾರ್ಯರ ಬಳಿ. ಒಮ್ಮೆ ಹೀಗೆ ದೇವಯಾನಿ ಹೂ ತರಲಿಕ್ಕೆ ಹೇಳಿದಾಳೆ ಅಂತ ಹೂ ತರಲಿಕ್ಕೆ ಹೋದಾಗ ಆವಾಗ ದೈತ್ಯರು ಮತ್ತೆ ಇವನನ್ನು ಹಿಡ್ಕೊಂಡು ಇವನನ್ನು ಕೊಂದು ಇವನನ್ನು ಏನು ಮಾಡಿದರೂ ಕೂಡ ಮತ್ತೆ ಬದುಕಿಸ್ತಾರಲ್ವ, ಇವತ್ತು ಮಾಡ್ತೇವೆ ನಾವು ಅಂತೇಳಿ ಅವನನ್ನು ಸುಟ್ರಂತೆ. ಆ ಹೆಣವನ್ನು ಸುಟ್ಟು ಆ ಬೂದಿ ಏನಿದೆ, ಬೂದಿಯನ್ನು ಮದ್ಯಪಾನದಲ್ಲಿ ಹಾಕಿ, ಅಂದರೆ ಕಳ್ಳು ಕುಡಿಯುವ ಹೆಂಡ ಏನಿದೆ ಅದರಲ್ಲಿ ಹಾಕಿ ಆ ಹೆಂಡವನ್ನು ಮದ್ಯಪಾನವನ್ನು ಶುಕ್ರಾಚಾರ್ಯರಿಗೆ ತಂದುಕೊಟ್ರಂತೆ ದೈತ್ಯರು. ಗುರುಗಳೇ ತಗೊಳ್ಳಿ, ನಿಮಗೆ ನಾವಿದು ವಿಶೇಷವಾಗಿ ತಯಾರಿಸುವ ಮದ್ಯ ತಗೊಳ್ಳಿ ಅಂತ. ಶುಕ್ರಾಚಾರ್ಯರಾದರೂ ತಾವು ಯೋಚನೆಯನ್ನು ಮಾಡದೆ ಆ ಮದ್ಯಪಾನವನ್ನು ಮಾಡಿಬಿಟ್ರು. ಎಲ್ಲ ಮದ್ಯವನ್ನು ಪಾನ ಮಾಡಿದ್ರಂತೆ. ಇಲ್ಲಿ ಸಂಜೆ ಆಯಿತು, ರಾತ್ರಿ ಆಯಿತು, ಮಾಮೂಲಿನಾಗಿ ಕಚ ಬರ್ತಾ ಇಲ್ಲ. ದೇವಯಾನಿ ಮತ್ತೆ ಕರಿತಾಳಂತೆ, ಮತ್ತೆ ಹೇಳ್ತಾಳೆ, ಅಯ್ಯೋ ನನಗೆ ಕಚ ಬೇಕು, ಕಚ ಇಲ್ಲ, ಕಚ ಬರ್ತಾ ಇಲ್ಲ ಅಂತ. ಶುಕ್ರಾಚಾರ್ಯರು ಹೇಳ್ತಾರೆ, ನಾನು ಏನು ಮಾಡೋಣ, ಎಷ್ಟು ಸಲ ನಾನು ಬದುಕಿಸಿದ್ರು ಮತ್ತೆ ಕೊಂದಾಗ್ತಾ ಇದ್ದಾನೆ, ಏನು ಮಾಡೋಣ ನಾನು, ಅದೆಲ್ಲ ಗೊತ್ತಿಲ್ಲ, ನನಗೆ ಕಚ ಬೇಕೇ ಬೇಕು ಅಂತ. ಸರಿ ಅಂತೇಳಿ ಮತ್ತೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬಳಸಿ ಇವರು ಕಚನನ್ನು ಕರೀತಾರಂತೆ. ಕಚನನ್ನು ಕರೆದರೆ ಅವರು ಹೊಟ್ಟೆ ಒಳಗೆ ಗುರುಗಳೇ ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. ಕಚ ಓವರ್, ಯಾಕಂದರೆ ಅವ್ರ ಹೊಟ್ಟೆ ಒಳಗೆ ಇದ್ದಾನೆ ಈಗ, ಯಾಕಂದರೆ ಎಲ್ಲ ಭಸ್ಮ ಮಾಡಿ ಹಾಕಿಬಿಟ್ಟಿದ್ದಾರೆ, ಕುಡಿಸ್ಬಿಟ್ಟಿದ್ದಾರಲ್ವ. ಈಗ ಶುಕ್ರಾಚಾರ್ಯರಿಗೆ ಪೀಕಲಾಟ ಶುರುವಾಯಿತು. ಹೇಳ್ತಾರೆ ದೇವಯಾನಿಗೆ, ನೋಡು ದೇವಯಾನಿ, ಈಗ ನಿನಗೆ ಕಚ ಬೇಕಾ ನಾನು ಬೇಕಾ? ಯಾಕಂತೇಳಿದ್ರೆ ಇವಾಗ ಕಚ ಬೇಕು ಅಂತೇಳಿದ್ರೆ ನನ್ನ ಹೊಟ್ಟೆ ಹೊಡ್ಕೊಂಡು ಬರಬೇಕು ಅವನು. ನನ್ನ ಹೊಟ್ಟೆ ಹೊಡ್ಕೊಂಡು ಬಂದ ಅಂದರೆ ನಾನು ಸತ್ತು ಹೋಗ್ತೇನೆ. ಇಲ್ವಾ ನಾನು ಬೇಕಾ, ಕಚ ಹೋಗ್ತಾನೆ. ಎರಡರಲ್ಲಿ ಒಂದು ಆಗ್ತದೆ ನೋಡಿ ಇವಾಗ ಅಂತ. ಅದಕ್ಕೆ ಅವಳು ಹೇಳ್ತಲ್ಲ, ಅದು ಸಾಧ್ಯವೇ ಇಲ್ಲ, ನನಗೆ ನೀವೂ ಬೇಕು ಕಚನೂ ಬೇಕು, ನೀವೂ ಬೇಕು. ಅವಳು ಆಟ ಹಿಡಿದು ಕೂತು ದೇವಯಾನಿಂದ್ರೆ ಅಷ್ಟಿಷ್ಟ ಶುಕ್ರಾಚಾರ್ಯರಿಗೆ. ಇವಳು ಹಠ ಹಿಡಿದು ಕುಡಿದದ್ದು ನೋಡಿ, ಕೂತಿದ್ದು ನೋಡಿ, ಇನ್ನೇನು ಮಾಡು ಅಂತ ಹೇಳಿ ಕಡೆಗೆ ಯಾವ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿದರೂ ಅದನ್ನು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತವರು. ಹೊಟ್ಟೆ ಒಳಗಿರುವಂತಹ ಕಚನಿಗೆ ಹೇಳಿದ್ದಾರೆ, ನೋಡು ಕಚ, ನಾನು ನಿನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡ್ತಾ ಇದ್ದೇನೆ. ಯಾಕಂದರೆ ನೀನು ಹೊಟ್ಟೆ ಹೊಡ್ಕೊಂಡು ಹೊರಗೆ ಬಂದ ಮೇಲೆ ಆ ಮೃತ ಸಂಜೀವಿನಿ ವಿದ್ಯೆಯಿಂದ ನನ್ನನ್ನು ಬದುಕಿಸಬೇಕು, ನಾನು ಬದುಕುತ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಗುರುದ್ರೋಹ ಮಾಡಬೇಡ, ಹಾಗೆ ಮಾಡಿದರೆ ಮಾತ್ರ ನೀನು ಉದ್ಧಾರ ಆಗೋದಿಲ್ಲ ಅಂತ. ಆಯಿತು ಅಂತ ಹೇಳ್ತಾನೆ. ಇವರು ಮತ್ತೆ ಆ ಮೃತ ಸಂಜೀವಿನಿ ವಿದ್ಯೆಯಿಂದ ಅವನನ್ನು ಹೊರಗೆ ಬರುವಾಗ ಮಾಡಿದರು. ಕಚ ತಾನು ಹೊರಗೆ ಬಂದ ಮೇಲೆ ಆ ಮೃತ ಸಂಜೀವಿನಿ ವಿದ್ಯೆಯಿಂದಾಗಿ ಶುಕ್ರಾಚಾರ್ಯರನ್ನು ಬದುಕಿಸಿದ. ಆಗ ಹೇಳ್ತಾನೆ, ನನಗೆ ತಂದೆ ತಾಯಿಯ ಸಮಾನ ನೀವು ಅಂತ. ಯಾಕಂತೇಳಿದರೆ ಯಾರು ವಿದ್ಯೆಯನ್ನು ಉಪದೇಶವನ್ನು ಮಾಡ್ತಾರೆ, ಏನೂ ಗೊತ್ತಿಲ್ಲದೆ ಇರುವವನಿಗೆ ಯಾರು ವಿದ್ಯೆಯನ್ನು ಉಪದೇಶ ಮಾಡ್ತಾರೆ
ಅವರು ತಂದೆ ತಾಯಿಗೆ ಸಮಾನ. ನೀವು ನನ್ನ ತಂದೆ ತಾಯಿಗೆ ಸಮಾನರಾದವರು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹೊಟ್ಟೆಯಿಂದಲೇ ನಾನು ಬಂದಿದ್ದೇನೆ. ಅದಕ್ಕಾಗಿ ನಿಮ್ಗೆ ಯಾವತ್ತಾದರೂ ನಾನು ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ ಅಂತ ಹೇಳಿ ಆಮೇಲೂ ಕೂಡ 500 ವರ್ಷಗಳ ಕಾಲ ಅವರು ಸೇವೆ ಮಾಡಿದ್ದಾನಂತೆ ಕಚ. ಯಾಕಂದರೆ ಮೊದಲೇ ಹೇಳಿದ್ದಾನಲ್ಲ, 1000 ವರ್ಷಗಳ ಕಾಲ ನಾನು ಬ್ರಹ್ಮಚರ್ಯದಲ್ಲಿ ನಿಮ್ಮೊಟ್ಟಿಗಿರ್ತೇನೆ ಅಂತ. 1000 ವರ್ಷಗಳ ಕಾಲ ತಾನಲ್ಲಿದ್ದು ಹೊರಟ. ಶುಕ್ರಾಚಾರ್ಯರಿಗೆ ಮಾತ್ರ ಬಹಳ ಬೇಜಾರಾಯ್ತಂತೆ. ನಾನು ಯಾವ ವಿದ್ಯೆಯನ್ನು ಕೊಡಬಾರ್ದು ಅಂತ ಲೆಕ್ಕಾಚಾರ ಮಾಡಿದ್ನೋ ಅದೇ ವಿದ್ಯೆ ಇವನಿಗೆ ಕೊಡುವಂತೆ ಆಯ್ತಲ್ವ. ಇದಕ್ಕೇನು ಕಾರಣ? ಇದಕ್ಕೆ ಕಾರಣ ನಾನು ಮದ್ಯಪಾನ ಮಾಡಿದ್ದು. ಮದ್ಯಪಾನ ಮಾಡಿದ್ರಿಂದಾಗಿ ನನಗೆ ಈ ರೀತಿ ಮೃತ ಸಂಜೀವಿನಿ ವಿದ್ಯೆಯನ್ನು ಕೊಡಬೇಕಾಗಿ ಬಂತು ಅಂತ ಹೇಳಿ ಅವತ್ತು ಒಂದು ನಿಯಮವನ್ನು ಮಾಡಿದ್ರಂತೆ ಶುಕ್ರಾಚಾರ್ಯರು. ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು ಅವತ್ತು ಒಂದು ನಿಯಮವನ್ನು ಮಾಡಿದರು. ಯಾರಿಗೆಂದರೆ ವಿಶೇಷವಾಗಿ ಬ್ರಾಹ್ಮಣರನ್ನು ಕುರಿತು. ಏನು ಅಂತ ಹೇಳಿದರೆ, ಯೋ ಬ್ರಾಹ್ಮಣೋದ್ಯ ಪ್ರಭೃತೀಹ ಕಶ್ಚಿತ್ ಮೋಹಾತ್ ಸುರಾಂ ಪಾಸ್ಯಸಿ ಮಂದಬುದ್ಧಿ ಅಪೇತ ಧರ್ಮೋ ಬ್ರಹ್ಮ ಚೈವ ಸಸ್ಯಾತ್ ಅಸ್ಮಿನ್ ಲೋಕೆ ಗರ್ಹಿ ಸತ್ಯಾತ್ ಪರೇ ಚ. ಇವತ್ತಿನಿಂದ ಯಾವ ಬ್ರಾಹ್ಮಣ ಮದ್ಯಪಾನವನ್ನು ಮಾಡ್ತಾನೋ, ಹೆಂಡವನ್ನು ಕುಡಿತಾನೋ, ಅವನು ಬ್ರಹ್ಮ ಹತ್ಯೆಯನ್ನು ಮಾಡಿದ ಪಾಪವನ್ನು ಪಡ್ಕೊಳ್ತಾನೆ. ಅಂದರೆ ಅವನ ಬ್ರಾಹ್ಮಣ್ಯ ಕೂಡಲೇ ಹೋಗ್ತದೆ. ಅವನ ಅವತ್ತಿನಿಂದಲೇ ಜಾತಿ ಭ್ರಷ್ಟ ಬ್ರಾಹ್ಮಣ. ಹೊರಟೋದು ಅವನು ಬ್ರಾಹ್ಮಣ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮ ಹತ್ಯೆಯ ದೋಷ ಬರುತ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಎಲ್ಲರಿಂದಲೂ ಕೂಡ ಅವನು ತಿರಸ್ಕೃತನಾಗ್ತಾನೆ. ಇದು ಇವತ್ತು ನಾನು ಮಾಡ್ತಾ ಇರುವಂಥದ್ದು. ಮಯಾ ಚೇದಂ ವಿಪ್ರಧರ್ಮ ಸೀಮಾಂ ಧರ್ಮೋಕ್ತ ಸೀಮಾಂ ಮರ್ಯಾದಾಂ ವೈ ಸ್ಥಾಪಿತಾಂ ಸರ್ವಲೋಕೆ. ನಾನಿವತ್ತು ಒಂದು ಬೌಂಡ್ರಿ ಆಗ್ತಾ ಇದ್ದೇನೆ ಬ್ರಾಹ್ಮಣರಿಗೆ. ಇನ್ನು ಮುಂದೆ ಯಾವ ಬ್ರಾಹ್ಮಣರು ಮದ್ಯಪಾನ ಮಾಡಬಾರ್ದು. ಯಾಕಂದರೆ ಮದ್ಯಪಾನ ಮಾಡಿಯೇ ನನಗಿಂಥ ಪರಿಸ್ಥಿತಿ ಬಂತು ಅಂತ ಶುಕ್ರಾಚಾರ್ಯರು ಶಾಪ ಕೊಟ್ಟರಂತೆ. ಅವತ್ತಿನಿಂದ ಯಾವ ಬ್ರಾಹ್ಮಣನಾಗಿದ್ದುಕೊಂಡು ಮದ್ಯಪಾನ ಮಾಡ್ತಾನೆ ಅವನು ತಾನು ಬ್ರಾಹ್ಮಣ್ಯವನ್ನು ಕಳ್ಕೊಳ್ತಾನೆ. ಅಂದರೆ ಇದ್ದದ್ದು ಪುಣ್ಯ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಮಹಾಪಾಪಿ ಆಗ್ತಾನೆ. ಅದಕ್ಕೆ ಬ್ರಾಹ್ಮಣ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಬಾರದು ಅಂತ ಮಹಾಭಾರತ ಸ್ಪಷ್ಟ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ದೈತ್ಯರಿಗೆ ಕದ್ದು ಬೈದ್ರಂತೆ, ನಿಮಗೆ ಬುದ್ಧಿ ಇದೆಯಾ? ಒಂದೊಮ್ಮೆ ನೀವು ಅವರನ್ನು ಸಾಯಿಸದೇ ಇದ್ದರೆ ನನಗೂ ಮೃತ ಸಂಜೀವಿನಿ ವಿದ್ಯೆಯನ್ನು ಕೊಡಬೇಕಾದ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ಅವನಿಗೆ ಮೃತ ಸಂಜೀವಿನಿ ವಿದ್ಯೆ ಅದು ಕೊಡುವಂತೆ ಮಾಡಿದವರು ನೀವೇ ಅಂತ ಬೈತಾನೆ. ಶುಕ್ರಾಚಾರ್ಯರು ಬೈತಾರೆ. ಕಡೆಗೆ ಕಚ ತಾನು ಗುರುಗಳಿಂದ ಹೊರಟ ಅನುಜ್ಞೆಯನ್ನು ಪಡೆದು ಶುಕ್ರಾಚಾರ್ಯರಿಂದ, ಶುಕ್ರಾಚಾರ್ಯರೇ ನಾನು ಬರ್ತೇನೆ ಅಂತ ಆಯಿತು ಅಂತ ತಾವು ಆನಂದದಿಂದ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು. ದೇವಯಾನೆ ಬಳಿಯೂ ಹೇಳ್ತಾನೆ ಕಚ ನಾನು ಬರ್ತೇನೆ ಅಂತ. ಆವಾಗ ದೇವಯಾನೆ ಹೇಳ್ತಾಳೆ, ನೋಡು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನನ್ನನ್ನು ವಿವಾಹವಾಗಬೇಕು ನೀನು ಅಂತ. ಅದಕ್ಕೆ ಕಚ ಹೇಳ್ತಾನೆ, ಇಲ್ಲ ನಿನ್ನನ್ನು ವಿವಾಹವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ಕಂಡೇ ಇಲ್ವಲ್ಲ. ನಿನ್ನನ್ನು ಗುರುಪುತ್ರಿ ಅಂತಲೇ ಕಂಡಿದ್ದೇನೆ ಹೊರತು ಯಾವತ್ತೂ ಕೂಡ ನನ್ನ ಪತ್ನಿ ಆಗುವವಳು ಅಂತ ಆ ದೃಷ್ಟಿಯಿಂದ ಕಂಡೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು, ನೀನು ನನಗೆ ತಂಗಿಯ ಸಮಾನ ಅಂತ ಹೇಳ್ತಾನೆ ಕಚ. ನೀನು ಯಾವ ಅಪ್ಪನಿಂದಾಗಿ ಬಂದಿದೆಯೋ ಅದೇ ಅಪ್ಪನಿಂದಾಗಿ ನಾನು ಬಂದೆ. ಅದಕ್ಕಾಗಿ ನನಗೆ ನೀನು ತಂಗಿಯ ಸಮಾನ. ಅದಕ್ಕಾಗಿ ನಿನ್ನನ್ನು ನಾನು ವಿವಾಹವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಇದನ್ನು ಕೇಳಿ ದೇವಯಾನೆಗೆ ಕೋಪ ಬಂತಂತೆ. ನಾನು ನ್ಯಾಯವಾಗಿ ಒಬ್ಬಳು ಯುವತಿ ಏನು ಕೇಳಬೇಕು ಅದನ್ನು ಕೇಳ್ತಾ ಇದ್ದೇನೆ, ನೀನು ಕೊಡ್ತಾ ಇಲ್ಲ ಅಂದರೆ ನಿನಗೆ ಶಾಪ ಕೊಡ್ತೇನೆ. ನಮ್ಮ ಅಪ್ಪನಿಂದ ಏನು ವಿದ್ಯೆ ಪಡೆದಿದೆಯಾ ಆ ವಿದ್ಯೆ ನಿನಗೆ ಫಲಿಸದೇ ಹೋಗಲಿ ಅಂತ ಶಾಪ ಕೊಟ್ಟಳು. ಇವನಷ್ಟು ದಿನ ಕಲ್ತದ್ದು ವ್ಯರ್ಥ ಆಗೋಯ್ತು, ಮೃತ ಸಂಜೀವಿನಿ ವಿದ್ಯೆ. ಅದಕ್ಕೆ ಸರಿಯಾಗಿ ಕಚ ಹೇಳ್ತಾನೆ, ನಾನು ಯಾವುದೇ ದ್ವೇಷದಿಂದ ಹೇಳಿದ್ದಲ್ಲ, ಮತ್ತು ಏನಂದರೆ ಧರ್ಮದಿಂದ ಕೂಡಿದ ಮಾತನ್ನು ನಾನು ಹೇಳಿದ್ದೇನೆ. ಯಾಕಂತ ಹೇಳಿದರೆ ನೀನು ನಾನು ಒಂದೇ ಅಪ್ಪನ ಹೊಟ್ಟೆಯಿಂದ ಬಂದವರು, ಅದಕ್ಕೆ ವಿವಾಹವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ನೀನು ಅದನ್ನು ತಪ್ಪಾಗಿ ತಿಳಿದು ನನಗೆ ಶಾಪ ಕೊಟ್ಟಿದೆಯಲ್ವ, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಶಾಪ ಕೊಡ್ತಾ ಇದ್ದೇನೆ. ನಿನ್ನನ್ನು ಯಾವ ಬ್ರಾಹ್ಮಣನೂ ವಿವಾಹವಾಗದೆ ಹೋಗಲಿ ಅಂತ ಶಾಪ ಕೊಟ್ಟ ಕಚ. ಆದರೆ ನಿನ್ನ ಶಾಪ ನನಗೆ ನನ್ನ ಬಗ್ಗೆ ಫಲಿಸ್ಬೋದು. ಹೌದು, ನನಗೆ ಮೃತ ಸಂಜೀವಿನಿ ವಿದ್ಯೆ ಏನಿದೆ ಅದು ಪ್ರಯೋಜನಕ್ಕೆ ಬರದೇ ಹೋಗ್ಬೋದು. ಆದರೆ ನಾನು ನನ್ನ ಶಿಷ್ಯನಿಗೆ ಉಪದೇಶ ಮಾಡ್ತೇನೆ, ಆ ಶಿಷ್ಯನಿಗೆ ಫಲಿಸ್ತದೆ. ಯಾಕಂದರೆ ನೀನು ಆ ಶಾಪ ಕೊಟ್ಟಿಲ್ವಲ್ಲ, ಅದಕ್ಕಾಗಿ ನನ್ನ ಶಿಷ್ಯ ಪರಂಪರೆಯಲ್ಲಿ ಮೃತ ಸಂಜೀವಿನಿ ವಿದ್ಯೆ ಬರ್ತದೆ ಅಂತ ಹೇಳಿ ಅಲ್ಲಿಂದ ಕಚ ಹೊರಟ. ಮತ್ತೆ ದೇವತೆಗಳ ಬಳಿ ಬಂದ. ದೇವತೆಗಳು ಬಹಳ ಆನಂದ ಆಯ್ತಂತೆ. ಹೀಗೆ ದೇವತೆಗಳಿಗೆ ಮೃತ ಸಂಜೀವಿನಿ ವಿದ್ಯೆ ಸಿಕ್ತು. ಆದರೆ ದೇವಯಾನೆಗೆ ಮಾತ್ರ ಯಾರೋ ಬ್ರಾಹ್ಮಣರು ಮದುವೆ ಆಗಲಿಕ್ಕೆ ಬರಲಿಲ್ಲ.